ಅವರು ಉಳಿಕೆದ ಕಡೆ ಎಲ್ಲ ಕಂಪೇರ್ ಮಾಡಿ ನೋಡ್ತಾರೆ. ಎಲ್ಲ ಬ್ಯಾಂಕು ಇವನ್ ಬಾಗಲಕೋಟೆ ಹಿಡ್ಕೊಂಡು ಎಲ್ಲ ಬ್ಯಾಂಕಿನ ಬಡ್ಡಿ ದರ ಎಷ್ಟೈತಿ, ಹೆಚ್ಚು ಎಲ್ಲಿ ಸಿಗ್ತೈತಿ ನಮ್ಗೆ ಅಂತ ಅನ್ನೋದು ಅವ್ರು ವಿಚಾರ ಮಾಡ್ತಾರೆ. ಕಡಿಮೆ ಬಡ್ಡಿ ದರ ಇಟ್ಕೊಂಡು ಸಾಲ ಯಾವ ಸಂಸ್ಥೆಗಳು ಕೊಡ್ತಾರೆ ಅವಕ್ಕೆ ಹೆಚ್ಚಿನ ಒಂದು ಲೋನ್ ಕೇಳುವಂಥ ಪರಿಸ್ಥಿತಿ ಜನರು ಇರ್ತೈತೆ. ಅವರಿಬ್ಬರನ್ನು ದೃಷ್ಟಿಯಲ್ಲಿಟ್ಕೊಂಡು ಒಳ್ಳೆಯ ರೀತಿಯಿಂದ ನಡೆಸಬೇಕಾದಂಥ ಕೆಲಸ ನಿಮ್ಮೆಲ್ಲ ಸಹಕಾರಿ ಬಂಧುಗಳದು. ಒಟ್ಟಾರೆಯಾಗಿ ಹೊಸ ಒಂದು ಸಂಸ್ಥೆಯನ್ನು ಹುಟ್ಟಾಕಿರಿ. ಇದು ಉತ್ತರೋತ್ತರವಾಗಿ ಬೆಳೀಲಿ, ಎಲ್ಲ ಜನರಿಗೂ ಸಹಕಾರವನ್ನು ಕೊಡಲಿ. ಸಹಕಾರ ಕೊಡೋದ್ರ ಜೊತೆಗೆ ಅವ್ರನ್ನ ಒಳ್ಳೆಯ ಒಂದು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣೀಭೂತ ಜನ ಒಂದೇ ಮನಸ್ಸಿನಿಂದ ಸೇರಿ ಆ ಹಣವನ್ನು ಸೇರಿಸಿ ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿದಾಗ ಮಾತ್ರ ಈ ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೆದು ಬಡವರಿಗೆ, ದಲಿತರಿಗೆ ಅವರ ಬಾಳಿನಲ್ಲಿ ದಾರಿದೀಪವಾಗಿ ಬೆಳೆಯುತ್ತೆ. ಅದರಂತೆ ನೀವು ಎಲ್ಲರೂ ಸೇರಿ ಬೆಳೀರಿ, ಅಂದಾಗ ಈ ಬ್ಯಾಂಕ್ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿರುವಂಥ ಶ್ರೀಮಾನ್ಯ ಶ್ರೀ ಬಿ ವಿ ಪಾಟೀಲ್ರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರನ್ನ ಈ ವೇದಿಕೆಯಿಂದ ಬಿ ಪಾಟೀಲ್ ಅವರೇ ಹಾಗೂ ಶ್ರೀಮಾನ್ ಮಹಾಂತೇಶ್ ಅವರೇ ಹಾಗೂ ಶ್ರೀಮಾನ್ ನಿವೃತ್ತ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಲೆಗಾಲ ಸಾಹೇಬ್ರವರೇ ಹಾಗೂ MS ಮಠರವರೇ ಹಾಗೂ ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಗೇರಿ ಅವರೇ ಹಾಗೂ ಅನಂತ್ ಪತ್ತಾರವರೇ ಹಾಗೂ ಯಾವತ್ತು ನಮ್ಮ ಕಮಿಟಿಯ ಸದಸ್ಯರೇ ಮತ್ತು ಇಲ್ಲಿ ಬಂದಂಥ ಯಾವತ್ತು ಹಿರಿಯರೇ ಮತ್ತು ಅಕ್ಕ ತಂಗಿಯರೇ, ಈ ಒಂದು ಪಟ್ಟಣ ಪತ್ತಿನ ಸಹಕಾರ ಸಂಘಗಳು ನಡೆದ ರೀತಿಯನ್ನು ಕೂಡ ತಾವು ಕಂಡಿದ್ದೀರಿ. ಆ ದಿಶೆಯಲ್ಲಿ ನಾವೊಂದು ಹೇಳೋದು ಏನಂತಂದ್ರೆ, ಸುಮಾರು 24 ವರ್ಷದಿಂದ ಸಹಕಾರಿ ರಂಗದಲ್ಲಿ ನನಗೆ ಶ್ರೀಮಾನ್ ಕಡ್ಪಟ್ಟಿಯವರು ಹಾಗೂ ಕಾಶ್ಯಪ್ನವರು, ಶ್ರೀಮಾನ್ SP ನಾಗರಾಜ್ ಅವರು ಅರ್ಬನ್ ಬ್ಯಾಂಕಿನ ಒಬ್ಬ ಆ ಒಂದು ದಿಶೆಯಲ್ಲಿ ನಾವು ಸುತ್ತಲೂ ಕಣ್ಣಿಟ್ಟು ಬೆಳೆಸ್ರಿ ಅಂತಕ್ಕಂಥ ಶುಭ ನುಡಿಯನ್ನ ಆಡಿರ್ತಕ್ಕಂಥ ಶ್ರೀಮಾನ್ಯ ಶ್ರೀ ಶಶಿಕಾಂತ್ H ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀ ಮಹಾಂತೇಶ್ M ಅವಾರಿ ಅವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಅವರಿಗೆ ವಿನಂತಿ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಿ ವಿ ಪಾಟೀಲ್ ಅವರೇ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಿವೃತ್ತ ಜನರಲ್ ಮ್ಯಾನೇಜರ್ SS ಮಲೆಗಾಲ ಸಾಹೇಬ್ರವರೇ ಹಾಗೂ ಇನ್ನೋರ್ವ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ MS ಮಠರವರೇ, ಯಾವತ್ತು ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಗೇರಿ ಅವರೇ, ಶಾಂತಪ್ಪ ಹೊಸ್ಮನಿ ಅವರೇ ಹಾಗೂ ರಾಜಶೇಖರ ಛತ್ರಿಗೆ ಅವರೇ ಹಾಗೂ ಅನಂತ್ ಪತ್ತಾರ ಅವರೇ, ಯಾವತ್ತು ಈ ಸಂಘದ ಆಡಳಿತ ಮಂಡಳಿ ಸದಸ್ಯರೇ, ಯಾವತ್ತು ಬಂಧುಗಳು, ಎಲ್ರಿಗೂ ನಮಸ್ಕರಿಸ್ತಾ, ಈಗಾಗಲೇ ಈ ಸಹಕಾರಿ ಸಂಘದ ವಿಷಯವಾಗಿ ನಮ್ಮ ಬಿ ವಿ ಪಾಟೀಲ್ರವರು ಹಾಗೂ ಶಶಿಕಾಂತ್ ಪಾಟೀಲ್ರವರು ಬಹಳ ಅದ್ಭುತವಾದಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲವಷ್ಟು ಮಾರ್ಗದರ್ಶನಗಳನ್ನ ವಿಚಾರಗಳನ್ನು ತಮ್ಮಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ನಾನು ಒಂದು ವಿಷಯವನ್ನು ತಮ್ಮಲ್ಲಿ ಹೇಳಿಕ್ಕೆ ಇಚ್ಛಪಡೋದೇನಂತಂದರೆ, ಏನು ಇವತ್ತು ಶ್ರೀ ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಇಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ ಆಗಿ ಇದೇ ಜಾಗೆಯಲ್ಲಿ ಹೊರೊಮ್ಮೆ ಇವತ್ತು ಸುಮಾರು 150 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ಏನು ಮುನ್ನಡೀತಾ ಇದೆ, ಅದ್ಭುತವಾದ ರೀತಿಯಲ್ಲಿ ಅದು ಬೆಳೀತಾ ಇದೆ. ಅದೇ ದಿಶೆಯಲ್ಲಿ ಕೂಡ ಈ ಹುನಗುಂದ ಪಟ್ಟಣ ಸಹಕಾರಿ ಪತ್ತಿನ ಸಂಘ ಕೂಡ ಬೆಳೀತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾರಣ ಏನಂತಂದ್ರೆ, ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ನಿರ್ದೇಶಕರುಗಳನ್ನು ನೋಡಿದಾಗ ಆ ಭರವಸೆ ನಮ್ಗೆ ಕಂಡು ಬಂದವು. ಎಲ್ಲರೂ ಅಲ್ಲಿ ಪ್ರಾಮಾಣಿಕರು ಮತ್ತು ಒಳ್ಳೆ ಸಹೃದಯಗಳಿದ್ದಾರೆ, ಒಳ್ಳೆ ಮನಸ್ಸಿನ ಜನ ಸೇರಿಕೊಂಡಿದ್ದಾರೆ. ಜನರಿಗೆ ಏನಾದರೂ ಮಾಡಬೇಕು, ಒಳ್ಳೆಯದನ್ನು ಕೊಡಬೇಕು ಅಂತ ತಿಳ್ಕೊಂಡು ಆಲೋಚನೆ ಮಾಡಿದಾಗ ಇಂಥ ಒಂದು ಸಂಘ ಸಂಸ್ಥೆಗಳನ್ನು ಮಾಡಿದಾಗ ಶಕ್ಯ ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರು ಇರೋದ್ರಿಂದ ಇಲ್ಲಿ ಯಾವುದೇ ದೃಷ್ಟಿಯಿಂದಲೂ ಈ ಸಂಘದ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಬರಲಾರದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದ್ರೆ ಒಂದನ್ನು ನಾವು ಇಲ್ಲಿ ಸ್ಪಷ್ಟಪಡಿಸಲೇಬೇಕಾಗ್ತದೆ. ಕಾರಣ ಏನಂತಂದ್ರೆ, ಪ್ರಾರಂಭದಲ್ಲಿ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ವು, ಸರ್ಕಾರಿ ಬ್ಯಾಂಕ್ಗಳಿದ್ವು, ಅವುಗಳು ಸಹಕಾರಿ ಬ್ಯಾಂಕ್ಗಳಾದಾಗ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಹಣಕಾಸಿನ ವ್ಯವಸ್ಥೆ ಆಗಬೇಕು, ಜನರಿಗೆ ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಸಹಕಾರಿ ಬ್ಯಾಂಕ್ಗಳು ಹುಟ್ಕೊಂಡು ಅದೇನಾಗ್ತಿತ್ತು ಅಂದರೆ, ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಇರ್ಬೋದು, ಇನ್ನುಳಿದ ಯಾವುದೇ ಈ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೂಡ ಕೇವಲ ಸಹಕಾರಿ ಬ್ಯಾಂಕ್ಗಳು ಯಾರಿಗೆ ಮರುಪಾವತಿ ಮಾಡ್ಲಿಕ್ಕೆ ಆಗ್ತದೆ, ಯಾರಿಗೆ ಎಲ್ಲ ರೀತಿಯಿಂದಲೂ ಉತ್ಪನ್ನ ಇದೆ, ಅಂಥವ್ರಿಗೆ ಮಾತ್ರ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲೇ.
ಹಾಗಾದರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೊಲ ಇಲ್ಲದೆ ಇರ್ತಕ್ಕಂಥವ್ರು ಅದರ, ಮನೆ ಇಲ್ಲದೆ ಇರ್ತಕ್ಕಂಥವ್ರು ಅದರ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಬೆಳಿಬಹುದು ಅಂತಕ್ಕಂಥ ಭರವಸೆಯೊಂದಿಗೆ ಬದುಕುವ ಜನರಿಗೆ ಆರ್ಥಿಕ ಸಹಾಯ ಸಿಗಬೇಕಾದಂಥ ಅವಶ್ಯಕತೆ ಇತ್ತು. ಆ ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಅಂಥ ಸಂದರ್ಭದೊಳಗೆ ಇಂಥ ಸಹಕಾರಿ ಬ್ಯಾಂಕ್ಗಳು ಹುಟ್ಟಿ ಅವರಿಗೆ ಏನಿವತ್ತು ಕೊನೆ ಸ್ತರದಲ್ಲಿ ನಿಂತಿರ್ತಕ್ಕಂಥ ಬಡವನಿಗೆ, ದೀನ ದಲಿತನಿಗೆ ಈ ಒಂದು ಆರ್ಥಿಕ ಸಹಾಯವನ್ನ ಮಾಡಿ ಅವನು ಕೂಡ ಸ್ವಾವಲಂಬಿಯಾಗಿ ಬೆಳೆಯೋದಕ್ಕೆ ಆಸರೆಯಾಗಿ ಬಂದು. ಆದರೆ ಅಂಥ ಸಂದರ್ಭದಲ್ಲಿ ಬೆಳೆದಾಗ ಆ ಬ್ಯಾಂಕ್ಗಳು ತೀವ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಇತ್ತು, ಅಂಥ ಸಂದರ್ಭ ಇತ್ತು. ಆದರೆ ನೀವು ಕಟ್ತಕ್ಕಂಥ ಸಂದರ್ಭ ಎಂತದಂತಂದ್ರೆ ಬಹಳ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಯುಗ ಇದೆ, ಬಹಳ ಸ್ಪರ್ಧೆ ಇದೆ. ಇವತ್ತು ಜಗತ್ತಿನಲ್ಲಿ ಅದ್ಭುತವಾದ ಸ್ಪರ್ಧೆ ಈ ಹಣಕಾಸು ಸಂಸ್ಥೆಗಳಲ್ಲೂ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆನ್ಲೈನ್ ಬ್ಯಾಂಕಿಂಗ್ ಐತಿ ಇವತ್ತು. ನೀವು ಎಲ್ಲಿಯೋ ನಮ್ಮ ದೇಶದೊಳಗೆ ಎಲ್ಲಿಯೋ ದುಡ್ಡು ಕಟ್ಬೋದು, ಇನ್ನು ಎಲ್ಲಿಯೋ ನೀವು ದುಡ್ಡು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ನಡೆದೈತೆ. ಇಂಥ ಸ್ಥಿತಿಯೊಳಗೆ ಇವತ್ತು ನನಗೆ ಸಂತೋಷ ಆದದ್ದು ಅದೇ, ಬ್ಯಾಂಕನ್ನು ಪ್ರಾರಂಭಿಸ್ತಕ್ಕಂಥದ್ದು ಹಿಂದಕ್ಕೆ ಲೆಜ್ಜರ್ ಇಟ್ಕೊಂಡು ಪ್ರಾರಂಭಿಸಿದ್ರು. ಲೆಜ್ಜರ್ ತಗೊಂಡು ಬರೀತಿದ್ರು, ಅದ್ರ ಮುಖಾಂತರ ಬ್ಯಾಂಕಿಂಗ್ ಮಾಡ್ತಿದ್ರು. ಇವತ್ತು ವಿತ್ ಕಂಪ್ಯೂಟರ್ ಸ್ಟಾರ್ಟ್ ಆಗ್ತಿತ್ತು. ಕಂಪ್ಯೂಟರ್ ಅದು ಅವಶ್ಯಕತೆ, ಇವತ್ತಿನ ದಿನಮಾನದ ಅವಶ್ಯಕತೆ. ಆ ದೃಷ್ಟಿಯಿಂದ ಇವತ್ತು ಹಲವಾರು ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು ಸ್ಥಾಪನೆಗೊಂಡಾವ. ಅದರ ಹಿನ್ನೆಲೆಯೊಳಗೆ ಸೌಹಾರ್ದ ಸಹಕಾರಿ ಪತ್ತಿನ ಸಂಘಗಳು ಕೂಡ ಸಾಕಷ್ಟು ಬೆಳೆದಾವ. ಅದರದ್ದು ಒಂದು ವಿಂಗ್ ಆಗೈತೆ, ಅದು ಹೆಮ್ಮರವಾಗಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ಸ್ಥಾಪನೆ ಮಾಡಿದ್ರಿ. ಇಲ್ಲಿ ತಾವು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ, ಪ್ರಾಮಾಣಿಕವಾಗಿ ಇಲ್ಲಿ ಠೇವಣಿದಾರನ ತಂದು ಅವ್ರ ವಿಶ್ವಾಸವನ್ನು ಪಡೆದು ಆ ಠೇವಣಿಯನ್ನು ಪಡೀತಕ್ಕಂಥದ್ದು, ಆ ಠೇವಣಿಯಲ್ಲಿ ಬಂದಿರತಕ್ಕಂಥ ಹಣವನ್ನ ಸಾಲ ರೂಪವಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಲಗಾರನ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಂಡು ಅವನು ಪಡೆಯತಕ್ಕಂಥ ಉದ್ದೇಶಕ್ಕೆ ಬಳಸ್ತಿದ್ರೆ ಮಾತ್ರ ಅದನ್ನು ಮರುಪಾವತಿ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲತಕ್ಕಂಥ ಸಾಮರ್ಥ್ಯವನ್ನು ನೋಡ್ಕೊಂಡು ಇದೇ ತಾನೇ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಸಹೋದರ ಬಹಳ ಅತ್ಯುತ್ತಮವಾಗಿ ಮಾತನಾಡ್ತಾರ. ಬಹಳ ಖುಷಿ ಆಯ್ತು ನನಗೆ. ಯಾವುದೇ ಚಟಾದಿಗಳಿಗೆ ಈಡಾಗಿರ್ತಕ್ಕಂಥ, ಬಲಿಯಾಗಿರ್ತಕ್ಕಂಥವ್ರಿಗೆ ಸಾಲ ವಿತರಣೆ ಮಾಡಿದ್ರೆ ನಮ್ಮ ಸಾಲ ಮರುಪಾವತಿ ಆಗೋದಿಲ್ಲ. ನಿರ್ದಿಷ್ಟವಾದ ಉದ್ದೇಶಕ್ಕೆ ಉತ್ಪಾದನಾ ತರ್ತಕ್ಕಂಥ ಏನು ವ್ಯವಹಾರಗಳಿರ್ತವೆ ಅಂತವುಗಳು ಕೊಟ್ಟು ಅವರನ್ನು ಬೆಳೆಸೋದ್ರ ಜೊತೆಗೆ ಈ ಸಂಸ್ಥೆಯನ್ನು ಕೂಡ ಬೆಳೆಸುವ ಕೆಲಸವನ್ನ ತಾವು ಹಾಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಬಹಳ ಶುಭಮುಹೂರ್ತದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಆದ್ರೆ ಇದನ್ನ ನಿರ್ದೇಶಕರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವನ್ನ ಬೆಳೆಯುವಂತ ನಾಡು, ಇಂಥ ನಾಡಿನಲ್ಲಿ ಒಂದು ಅಭಿವೃದ್ಧಿಯ ಕೆಲಸವನ್ನ ನೀವು ಮಾಡಿದಿರಿ. ಈ ಬ್ಯಾಂಕ್ ಅನ್ನ ಕಟ್ಟುವುದರ ಮುಖಾಂತರ ಈ ಉನಗುಂದ ಗ್ರಾಮದ ಹೆಸರನ್ನ ಆ ಆಕಾಶದತ್ತ, ಅದರ ಕೀರ್ತಿಯನ್ನ ಗಗನದತ್ರ ಆರಿಸ್ತೀರಿ. ಮನುಷ್ಯನಿಗೆ ಸದಸ್ಯರಿಂದ ಸದಸ್ಯರಿಗಾಗಿ ಅಂತ ಇರುವುದರಿಂದ ಸಾರ್ವಜನಿಕರು ಸಂಘಟಿತರಾಗಿ ಎಲ್ಲ ಸೌಲಭ್ಯ ಪಡೆಯಬಹುದು. ಆದರೆ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಮಾಡುವವರ ಪರಿಶ್ರಮ ಹಾಗೂ ಪ್ರಾಮಾಣಿಕತೆ ಕೆಲಸಕ್ಕೆ ಆಡಳಿತ ಮಂಡಳಿಯವರು ಕಾನೂನುಬದ್ಧವಾಗಿ ಸಂಪೂರ್ಣ ಸಹಕಾರ ಕೊಡುವುದು ಬಹಳ ಮುಖ್ಯ. ಕಾಯ ವಾಚ ಮನಸ ಕೆಲಸ ಮಾಡಿದರೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿ ಸಾಧಿಸಬಹುದು ಅಂತ ಹೇಳಿದ ಹಿರಿಯರ ತತ್ವವನ್ನು ಪಾಲಿಸಬೇಕು ಅಂತ ಹೇಳಿ ಎಲ್ಲರಿಗೂ ವಂದಿಸಿ ಈ ಎರಡು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಒಂದು ಮಾತು ಮಹಂತೇಶ್ವರು ಹೇಳಿದ್ದು, ಸಂದಿಗ್ಧ ಪರಿಸ್ಥಿತಿ ಅನ್ನುವುದು ಬಹಳ ಸೂಕ್ತವಾದ ಒಂದು ಮಾತು ಅನಿಸುತ್ತದೆ. ಏಕೆಂದರೆ ನಾನು ವೃತ್ತಿಪರವಾಗಿ ಹೇಳಬೇಕೆಂದರೆ, ಈಗಾಗಲೇ ಸಹಕಾರ ರಂಗಕ್ಕೆ ಇನ್ಕಮ್ ಟ್ಯಾಕ್ಸ್ ಲಾಗುವಾಗಿದೆ. ಅದೇ ರೀತಿಯಾಗಿ ಸಂಘದಲ್ಲಿ ಠೇವಣಿ ಇಡುವಂಥ ಠೇವಣಿದಾರರಿಗೂ ಸಹ ಮತ್ತು ಸಾಲ ಪಾವತಿ ಮಾಡುವಂಥ ಸಾಲಗಾರರಿಗೂ ಸಹ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅಥವಾ ಕಾಯ್ದೆ ಅವರ ಮಾಹಿತಿಯನ್ನು ಈಗಾಗಲೇ ಕೊಡುತ್ತಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಕಾರ ರಂಗವು ಹೇಗೆ ಬೆಳೆಯುತ್ತೆ ಅನ್ನೋದು ಒಂದು ದೊಡ್ಡ ಆಲೋಚನೆ ಆಗಿದೆ. ಆ ಕಾರಣ ಈ ಲಾಭದಲ್ಲಿ ಡಿವಿಡೆಂಡ್ ಏನು ಕೊಡೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಕ್ಕಾಗಿ ಸಂಘ ನಿರ್ದೇಶಕರು ಈ ಕಾಯ್ದೆಯನ್ನು ಮನಗಂಡು ಅಭ್ಯಸಿಸಿ ಸಹಕಾರಿ ಸಂಘವನ್ನು ನಡೆಸಿಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತಾ, ನನ್ನನ್ನು ಈ ಸಂಘದ ಸಭಾಂಗಣದಲ್ಲಿ ಅತಿಥಿಯನ್ನಾಗಿ ಕೇಳಿಕೊಂಡು ಮಾತನಾಡಬೇಕಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಹಿರಿಯರು ಹಾಗೂ ವಕೀಲರಾದ BV ಪಾಟೀಲ್ರವರೇ, ಗಣಕಯಂತ್ರ ಉದ್ಘಾಟನೆ ಮಾಡಿದಂಥ ಸಹೋದರ ಶಶಿಕಾಂತ್ ಪಾಟೀಲ್ರವರೇ, ಇನ್ನು ಹೊರುವ ಸಹೋದರ ಸಮಾನರಾದ ಮಹಾಂತೇಶ್ ಅವಾರಿ ಅವರೇ, ಹಿರಿಯರು ಹಾಗೂ ಮಾರ್ಗದರ್ಶಕರಾದ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘದ
ಸಂಸ್ಥಾಪಕರು ಈಗಿನ ನಿರ್ದೇಶಕರು ಆದ MS ಮಠ್ ಅವರೇ, ನಮ್ಮ ವಿಜಯ ಮಾಂತೇಶ್ ಬ್ಯಾಂಕಿನ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಹಿರಿಯರಾದ ಮಲಿಗಾಳ್ ಅವರೇ, ಈ ಹುಣಗುಂದ ಪಟ್ಟಣ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆದ ಮ್ಯಾಗೇರಿ ಅವರೇ, ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ನನ್ನ ಸಹೋದರ ಸಮಾನರಾದ ಶಾಂತಪ್ಪ ಹೊಸಮನಿಯವರೇ, ಬೈಲವರೇ, ಈ ಪತ್ತಿನ ಸಹಕಾರಿ ಸಂಘಕ್ಕೆ ಸಲಹೆಗಾರರಾದ ಹಾಗೂ ನಿವೃತ್ತ PLD ಬ್ಯಾಂಕಿನ ಮ್ಯಾನೇಜರ್ ಆದ ಈಶ್ವರಪ್ಪ ಅಂಗಡಿಯವರೇ, ರಾಜಶೇಖರ್ ಛತ್ರಿಯವರೇ, ಈಗಾಗಲೇ ಸಾಕಷ್ಟು ಪತ್ತಿನ ಸಹಕಾರಿ ಸಂಘದ ನಡೆಸಿಕೊಂಡು ಹೋಗಬೇಕಾದ ಸಲಹೆ ಸೂಚನೆಗಳು ಹಾಗೂ ಆಶೀರ್ವಾದದೊಂದಿಗೆ ಅಥವಾ ಇನ್ನು ಮಾರ್ಗದರ್ಶನದೊಂದಿಗೆ ಸಾಕಷ್ಟು ಅವಾರಿಯವರಾಗಲಿ, BV ಪಾಟೀಲ್ ಸರ್ ಆಗಲಿ, ಶಶಿಕಾಂತ್ ಪಾಟೀಲ್ರಾಗಲಿ, MS ಮಠ್ ಅವರಾಗಲಿ ಅಥವಾ ಮಲಿಗಾಳ್ ಅವರಾಗಲಿ ಸಾಕಷ್ಟು ತಮಗೆ ಈಗಾಗಲೇ ಒಂದು ಈ ಸಮಾರಂಭದ ಉದ್ದೇಶಿಸಿ ತಮಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಶಶಿಕಾಂತ್ ಪಾಟೀಲ್ರು ಮತ್ತು ಅವಾರಿಯವರು ಹೇಳಿದಾಗೆ ಇವತ್ತಿನ ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತಿನ ಹುಣಗುಂದ ಪಟ್ಟಣದ ಒಂದು ಶಿರೋನಾಮೆಯಿಂದ ಇವತ್ತು ಹೊಸದಾಗಿ ಪ್ರಾರಂಭವಾಗತಕ್ಕಂಥ ಈ ಹುಣಗುಂದ ಇವತ್ತು 8 ಬ್ರ್ಯಾಂಚ್ಗಳನ್ನು ಹೊಂದಿ ಈಗಾಗಲೇ 150 ಕೋಟಿಗಳ ದುಡಿಯುವ ಬಂಡವಾಳದೊಂದಿಗೆ ಕೆಲಸ ಮಾಡಿ ಈ ನಾಡಿನಾದ್ಯಂತ ಒಂದು ಹುಣಗುಂದ ವಿಜಯ ಮಾಂತೇಶನ ಶಿರೋನಾಮೆಯಿಂದ ಇವತ್ತು ರಾಯಚೂರು ಜಿಲ್ಲೆ, ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಈ ವಿಸ್ತಾರವನ್ನು ಹೊಂದಿ ಕೆಲಸ ಮಾಡುವಂಥದ್ದಾಗಿದೆ. ಅದೇ ರೀತಿ ಇವತ್ತು ಮಹಾಂತೇಶ್ ಅವಾರಿ ಅವರು ಹೇಳಿದರು, ಈ ಹುಣಗುಂದ ಪಟ್ಟಣ ಪತ್ತಿನ ಸಹಕಾರಿ ಸಂಘ ಇದೇ ಸಂಸ್ಥೆ ಇದೇ ಜಾಗದಲ್ಲಿ ಅದು ಉದ್ಘಾಟನೆಗೊಂಡು ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದು ಉತ್ತರೋತ್ತರವಾಗಿ ಬೆಳೆದು ವಿಜಯ ಮಹಾಂತೇಶನ ಒಂದು ಆಶೀರ್ವಾದದಿಂದ ಇದು ತನ್ನ ಶಿರೋನಾಮೆಯನ್ನು ಹೆಚ್ಚಿಸಿಕೊಳ್ಳಿ, ಆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದೇ ರೀತಿ ಇದು ಹುಣಗುಂದ ಪಟ್ಟಣ ಪತ್ತಿನ ಸಹಕಾರಿ ಸಂಘ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮ್ಮೆಲ್ಲ ಹಿರಿಯರು ಗೆಳೆಯರು ಹೇಳಿದರು, ಪತ್ತಿನ ವ್ಯವಸ್ಥೆಯಲ್ಲಿ ಬಹಳ ಸುದೀರ್ಘವಾಗಿ ಕೆಲಸ ಮಾಡ್ತಕ್ಕಂಥ ಅನುಭವಿಗಳು, ಮಾರ್ಗದರ್ಶಕರು ಈಗಾಗಲೇ ಸಾಕಷ್ಟು ಸೂಚನೆಗಳು ಕೊಟ್ಟಿದ್ದಾರೆ. ಆದರೆ ಅಂದಿನ ದಿನಮಾನದಲ್ಲಿ ವಿಜಯ ಮಹಾಂತೇಶ್ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ಇಲ್ಲೇ ಪ್ರಾರಂಭವಾಗುವಾಗ ಅವತ್ತಿನ ಆಡಳಿತ ಮಂಡಳಿ ಒಂದು ಶ್ರಮದಿಂದ ಅದು ಸಾಕಷ್ಟು ಒಂದು ಪರಿಶ್ರಮದೊಂದಿಗೆ ಹೊರಹೊಮ್ಮಿತು. ಅದು ಯಾಕೆ ಹೊರಹೊಮ್ಮಿತು? ಅವತ್ತಿನ ಅಣ್ಣಯ್ಯನವ್ರನ್ನ, ನಾರಾಯಣವ್ರನ್ನ, ಕಡ್ಪಟ್ಟಿಯವ್ರನ್ನ ಸಾಕಷ್ಟು ನೆನೆಸ್ಕೋಬೇಕಾಗತ್ತೆ. ಅಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಯಾವಾಗ ಒಂದು ಮಾಲೀಕತ್ವದಲ್ಲಿ ವ್ಯವಹಾರ ನಡೆದಿತ್ತು, ಆ ಮಾಲೀಕತ್ವವನ್ನು ಹೋಗಲಾಡಿಸಿ ಸಹಕಾರಿ ಸಂಘದ ಮುಖಾಂತರ ಅದನ್ನು ಪ್ರಚಲಿತವಾಗಿ ಸಾಲದ ರೂಪದಲ್ಲಿ ಪತ್ತಿನ ವ್ಯವಸ್ಥೆಯಲ್ಲಿ ಹೊರಹೊಮ್ಮಿಸಿದರು. ಈಗ ಸ್ಪರ್ಧಾತ್ಮಕ ದಿನ ಇದು. ಇವತ್ತು ಕಾಂಪಿಟೇಷನ್ ಹೆಚ್ಚಾಗಿದೆ. ಇವತ್ತು ಹೆಂಗೆ ಒಂದು ಗಣಕ ಯಂತ್ರ ಹಿಡ್ಕೊಂಡು ಇವತ್ತು ಬುಕ್ಲೆಟ್ ಹಿಡಿಬಿಟ್ಟು ಗಣಕ ಯಂತ್ರದೊಂದಿಗೆ ಇವತ್ತು ಆನ್ಲೈನ್ ಮುಖಾಂತರ ವ್ಯವಸ್ಥೆ ಚಾಲೂ ಆಗಿದೆ. ಹಂತದಲ್ಲೂ ಸಹಿತ ಇವತ್ತು ಡಿಪಾಸಿಟರ್ನ, ಸಾಲಗಾರನ ಬಹಳ ಒಂದು ಪರಿಶ್ರಮದಿಂದ ಅವ್ರನ್ನ ಒಂದು ಒಳ್ಳೆಯ ಒಂದು ಗೌರವದಿಂದ ಡಿಪಾಸಿಟರ್ ನೋಡಿಕೊಂಡು ಸಾಲಗಾರನ ಒಂದು ಅಳತೆಯನ್ನು ಮಾಡಿ ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆ ಸಾಲದಾಗಬೇಕಾಗಿದೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಮ್ಯಾಗೇರಿಯವರ ನೇತೃತ್ವ ತಂಡ ಏನಿದೆ ಬಹಳ ಪರಿಶ್ರಮದಿಂದ ಕೆಲಸ ಮಾಡಬೇಕು. ಒಂದು ನಮ್ಮ ಸಂಘಕ್ಕೆ ಲಾಭ ಆಗಲಿ ಅನ್ನೋದಕ್ಕೆ 100 ರೂಪಾಯಿ ಡಿಪಾಸಿಟ್ ಬಂದರೆ 100 ರೂಪಾಯಿನ ಸಾಲ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಬಡ್ಡಿ ಬರ್ತದೆ ಅನ್ನೋದು ಒಂದು ವಿಚಾರಗೋಸ್ಕರ ಕೊಟ್ಟಾಗ ಅವತ್ತಿನ ಮತ್ತೊಬ್ಬ ಒಂದು ಕಸ್ಟಮರ್ ಬಂದು ನಮ್ಮನ್ನು ದುಡ್ಡು ಕೇಳುವಾಗ ಬಹಳ ಒಂದು ಪರಿಶ್ರಮದ ಒಂದು ವ್ಯವಸ್ಥೆ ಇರ್ತೈತಿ. ಹಂತದಲ್ಲಿ ಸಹಿತ ಇಲ್ಲಿ ಸೇರಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ತಮ್ಮ ಸಮಯವನ್ನು ಅದರ ಮೇಲೆ ನಿಗಾ ಇಟ್ಟು ಬರ್ತಕ್ಕಂಥ ಕಸ್ಟಮರ್ನ ಒಂದು ವ್ಯವಸ್ಥೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಅಂಗಡಿಯವರ ಸಲಹೆಯಿಂದ ಅಥವಾ ಈಗಾಗಲೇ ತಾರವಾಳ ಅವರು ಒಂದು ಪಿಗ್ಮಿ ಕಲೆಕ್ಟ್ಲಿಂದ ಹಿಡಿದು ಹಲವಾರು ಕೆಲಸಗಳನ್ನು ಇದೇ ಪತ್ತಿನ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದ ಅನುಭವ ಇದೆ. ಅವರು ಸಹಿತ ಈ ಒಂದು ಇದರಲ್ಲಿರುವುದರಿಂದ ಒಂದು ಯುವ ಟೀಮ್ ನನಗೇನು ಅನಿಸ್ತಂದ್ರೆ ಇಲ್ಲಿರ್ತಕ್ಕಂಥ ಯುವ ಟೀಮು ಒಳ್ಳೆಯ ಒಂದು ಕಾರ್ಯಪ್ರವೃತ್ತಿ ಮಾಡಲಿಕ್ಕೆ ಇಚ್ಛಾ ಬಹಳ ಅವ್ರದ್ದು ಇದೆ ಅಂತ ಹೇಳಿ ಅನಿಸಾಕತ್ತಿದೆ. ಆ ಒಂದು ಇಚ್ಛೆಯಿಂದ ಈ ಒಂದು ಆಡಳಿತ ಮಂಡಳಿಯ ಶ್ರಮದಿಂದ ಇದರ ಉತ್ತರೋತ್ತರವಾಗಿ ಬೆಳಿತೈತಿ. ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಈಗಾಗಲೇ ಮಠ್ ಅವ್ರು ಹೇಳಿದರು, ಸಾಕಷ್ಟು ಇವತ್ತು ಹಲವಾರು ಬದಲಾವಣೆ ಆಗ್ಯಾವ ಸಹಕಾರಿ ರಂಗದಲ್ಲಿ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು,
ಒಂದು ಡಿಪಾಸಿಟ್ ಮೇಲೆ ಟ್ಯಾಕ್ಸ್ ಇರ್ಬೋದು, ಸಾಲಗಾರ ಮೇಲೆ ಟ್ಯಾಕ್ಸ್ ಇರ್ಬೋದು, ಕೊಡ್ತಕ್ಕಂಥ ತಗೊಳ್ತಕ್ಕಂಥ ಒಂದು ಭಾವನೆಗಳು ಬಹಳ ಒಂದು ವಿಚಲಿತ ಮನಸ್ಸಿನಿಂದಲೇ ಇರ್ಬೋದು ಅಥವಾ ಒಂದು ಒಳ್ಳೆಯ ಗುಣ ಮನಸ್ಸಿಂದ ಇರ್ಬೋದು. ಅದನ್ನ ಯಾವ ರೀತಿ ನಾವು ಸರ್ಕಾರದಿಂದ ಅಥವಾ ಸ್ವಯಂ ಒಂದು ಅವ್ರಿಗೆ ಯಾವ ಭಾವನೆ ಗೌರವದಿಂದ ಕಂಡು, ಸಾಲಗಾರ ಇರ್ಬೋದು ಅಥವಾ ಡಿಪಾಸಿಟ್ ಇರ್ಬೋದು, ಗೌರವದಿಂದ ಕಾಣಬೇಕು. ಗೌರವ ಕಾಣುವ ಜೊತೆಗೂ ಅವ್ರಿಗೆ ಅವರ ಅನಿಸಿಕೆಗಳೇನು, ಅವರ ಒಂದು ವಿಚಾರ ಏನು ಅನ್ನೋದನ್ನು ತಿಳ್ಕೊಂಡು ಅವರಿಗೆ ಸಾಲ ವಿತರಣೆಯಲ್ಲಿ ಮಾಡಿ ಮರುಪಾವತಿ ಆಗುವ ಹಾಗೆ ಅದನ್ನ ಪರಿಶ್ರಮದಿಂದ ಎಲ್ಲ ಆಡಳಿತ ಮಂಡಳಿ ಸೇರಿ ಕೆಲಸ ಮಾಡಬೇಕು. ಆದ್ರೆ ಒಂದು ಇದು ಲಿಂಗದ ಕಟ್ಟಿಯಲ್ಲಿ ಫಂಕ್ಷನ್ ಆಗಿತ್ತಂದ್ರೆ ನಿಮ್ಮ ಸಂಘ ಹೊರಬಾಯಿ ಐತೆ ಅಂತ ಹೇಳಿ ಒಂದು ಮೆಸೇಜ್ ಬೇಕಿತ್ತು. ಆ ಒಂದು ಮೆಸೇಜನ್ನು ಇನ್ನೂ ಸ್ವಲ್ಪ ನಿಮ್ಮ ಚೌಕಟ್ಟಿನಲ್ಲೇ ಮಾಡಿರಿ. ಬರುವ 1 ವರ್ಷದ ಅವಧಿಯಲ್ಲಿ ಇದನ್ನು 1 ವರ್ಷ ಅವಧಿ ಪೂರ್ಣ ಸರ್ವ ಸಭೆಯನ್ನು ಸಹಿತ ಬೇಕಾದ್ರೆ ಅಲ್ಲೇ ನೀವು ಕಾರ್ಯಕ್ರಮ ಮಾಡಿ ನಿಮ್ಮ ಹುಣಗುಂದ ಪಟ್ಟಣ ಪತ್ತಿನ ಸಹಕಾರಿ ಸಂಘ ಒಂದು ಕೆಲಸ ಮಾಡ್ತಿದೆ ಅಂತ ಒಂದು ಸಂದೇಶವನ್ನು ಆ ಒಂದು ಲಿಂಗದ ಕಟ್ಟಿಯ ಒಂದು ಜಾಗದಲ್ಲಿ ಇದನ್ನು ಕಾರ್ಯಕ್ರಮ ಮಾಡಿ ನಿರೂಪಿಸ್ರಿ. ಈ ಭಾಗದ ಜನರಿಗೆ ಒಂದು ಒಳ್ಳೆ ಸಂದೇಶ ಹೋಗಲಿ. ಆ ರೀತಿ ಕೆಲಸ ಮಾಡ್ತಾರೆ ಧಾರವಾಡ. ಯಾಕಂದ್ರೆ ಎಲ್ಲ ರೀತಿಯಿಂದ ಧಾರವಾಡ ಗೊತ್ತು. ಇದರಲ್ಲಿ ಮೊದಲಿಂದ ಫೈನಾನ್ಸು ಇನ್ನಿತರ ಯಾವುದೋ ಕೆಲಸದಲ್ಲಿ ಕೆಲಸ ಮಾಡಿ ಅವರ ಹಲವಾರು ಡಿಪಾಸಿಟರ್ಸ್ನ ಕಿಡ್ನಿ ತುಂಬುವುದ್ರ ಜೊತೆಗೆ ಸಾಲ ಕೊಡೋದ್ರ ಜೊತೆಗೂ ಸಹಿತ ಅವರು ಈಗಾಗಲೇ ಅನುಭವ ಅಂದಾರ. ಆ ಅನುಭವದ ಆಧಾರದ ಮೇಲೆ ಇದಕ್ಕೇನು ತೊಂದರೆ ಆಗಕ್ಕಿಲ್ಲ, ಇನ್ನೂ ಉತ್ತರೋತ್ತರವಾಗಿ ಬೆಳೀತೈತೆ ಅಂತ ಹೇಳಿ ಆಶಾಭಾವನೆ ಇಟ್ಕೊಂಡು ಇನ್ನೂ ಇದು ವಿಜಯ ಮಹಾಂತೇಶನ ಆಶೀರ್ವಾದ, ರುದ್ರಮುನಿ ಸ್ವಾಮಿಗಳ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ, ಇದು ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹೇಳಿ ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ. ಈ ಸ್ಥಳದಲ್ಲಿ ನೀವು ಉದ್ಘಾಟನೆ ಮಾಡಿದ್ದೀರಾ, ಅದು ತುಂಬಾ ಸಂತೋಷದ ವಿಷಯ. ಅದೇ ರೀತಿಯಾಗಿ ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ವ್ಯವಹಾರವನ್ನ ಮಾಡಬೇಕಾದ್ರೆ ತುಂಬಾ ಜಾಣ್ಮೆಯಿಂದ ಮಾಡಬೇಕು ಅಂತಕ್ಕಂಥ ಆ ವಿಜಯ ಮಹಾಂತೇಶನ ಆಶೀರ್ವಾದದೊಂದಿಗೆ ತಾವೆಲ್ಲರೂ ಶುಭ ನುಡಿಯನ್ನು ಆಡಿರುವಂತ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಮಾನ್ಯ ಶ್ರೀ ಸುಭಾಷ್ ಶ್ಯಾಮ್ ತಾಳಿಕೋಟಿ ಸಾಹೇಬರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಎನ್ನುವ ಹಾಗೆ ನಾವು ಬ್ಯಾಂಕ್ ಒಂದನ್ನು ಉದ್ಘಾಟನೆ ಮಾಡಿದ್ದೀವಿ ಅನ್ನುವಂಥ ವಿಷಯ ಇದು ಕೇವಲ ಈ ಕಟ್ಟಡದಲ್ಲೇ ಗೊತ್ತಾಗುವುದು ಬೇಡ. ಇದನ್ನು ಲಿಂಗದ ಕಟ್ಟಿ ಅಥವಾ ಇನ್ನಿತರ ಬಯಲು ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಅಥವಾ ಈ ಬ್ಯಾಂಕಿನ ಹೆಸರನ್ನ ತಾವು ಅತ್ಯಂತ ಉತ್ತರೋತ್ತರವಾಗಿ ಎಲ್ಲ ಜನರಿಗೆ ತಲುಪುವಂತ ಮಾಹಿತಿಯನ್ನ ಮಾಡ್ರಿ ಅಂತ ಶುಭ ಹಾರೈಕೆಯನ್ನು ಮಾಡಿರುವಂತಹ ಶ್ರೀಮಾನ್ಯ ಶ್ರೀ ಸುಭಾಷ್ ಶ್ಯಾಮ್ ತಾಳಿಕೋಟಿ ಸಾಹೇಬರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಏನೇ ಇರಲಿ, ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಾನ್ಯ ಶ್ರೀ ಸುಭಾಷ್ ಶ್ಯಾಮ್ ತಾಳಿಕೋಟಿ ಸಾಹೇಬರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೀಗ ತಾನೇ ನಿರ್ಗಮಿಸಿದಂತಹ ಶ್ರೀಮಾನ್ಯ ಶ್ರೀ BV ಪಾಟೀಲ್ ಸಾಹೇಬರು ಕೂಡ ತಮ್ಮೆಲ್ಲ ಕೆಲಸವನ್ನ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀಮಾನ್ಯ ಶ್ರೀ BV ಪಾಟೀಲ್ ಸಾಹೇಬರಿಗೂ ಕೂಡ ಈ ಸಂಘದ ಪರವಾಗಿ ಎಲ್ಲ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ತಮ್ಮ ಅನುಭವದ ನುಡಿಗಳನ್ನ ಹಾಡಿ ಈ ಬ್ಯಾಂಕ್ ಒಂದನ್ನ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ನಮ್ಮ ಈ ಸಂಘದ ಅಥವಾ ಈ ಬ್ಯಾಂಕಿನ ಗಣಕಯಂತ್ರದ ಉದ್ಘಾಟನೆಯನ್ನ ಮಾಡಿರುವಂತಹ ಶ್ರೀಮಾನ್ಯ ಶ್ರೀ ಶಶಿಕಾಂತ್ H ಪಾಟೀಲ್ ಸಾಹೇಬರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತ್ಯಂತ ಅಚ್ಚುಕಟ್ಟುತನದಿಂದ ತಮ್ಮ ಮಾರ್ಗದರ್ಶನವನ್ನು ಮಾಡಿರುವಂತಹ ಶ್ರೀಮಾನ್ಯ ಶ್ರೀ ಮಹಾಂತೇಶ್ ಎಂ ಅವಾನಿ ಸಾಹೇಬರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಹಿಂದೊಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನುಭವ ನುಡಿಗಳನ್ನು ಆಡಿರುವಂತಹ ಶ್ರೀಮಾನ್ಯ ಶ್ರೀ SS ಮಲ್ಲಿಗಾಳ ಸಾಹೇಬರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಹಾಗೂ ಬಸವೇಶ್ವರ ಬ್ಯಾಂಕ್ನ ನಿರ್ದೇಶಕರು ಕೂಡ ಆಗಿರುವಂತಹ ಶ್ರೀಮಾನ್ಯ MS ಮಠ್ ಗುರುಗಳ ಸಾಹೇಬರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದ್ಮೇಲೆ ಅವರಿವರೆನ್ನದೆ ಎಲ್ಲರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಉತ್ಸಾಹದಿಂದ ಉದ್ಭವದಿಂದ ಅವರನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲರಿಗೆ ವಂದನಾರ್ಪಣೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.